guys. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಸಿನ್ ಸ್ಕ್ವಾಡ್. ಇವತ್ತಿನ ವಿಶೇಷ ಏನಂದರೆ ಇವತ್ತು ಮಹಾಲಯ ಅಮಾವಾಸ್ಯೆ. ಸೊ ಹಾಗಾಗಿ ಇವತ್ತು ಏನು ಮಾಡಿದ್ದೀವಿ, ಪೂಜೆ ಮಾಡಿ ಎಡೆ ಹಾಕಿದ್ದೀವಿ. ಸೊ ಅದು ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ. ಪ್ರಪಂಚದಲ್ಲಿ ನಾವು ನಂಬಿರುವ ದೇವರುಗಳು ಕಲ್ಲಾಗಿರಬಹುದು, ಆದರೆ ಅವುಗಳನ್ನು ಪೂಜಿಸುವ ನಮ್ಮ ಮನಸ್ಸುಗಳು ಕಲ್ಲಲ್ಲ. ಸೊ ಇಲ್ಲಿ ಎಲ್ಲರೂ ಪಿತೃಪಕ್ಷಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೊ ಈ ಪಿತೃಪಕ್ಷ 15 ದಿನಗಳ ಕಾಲ ಪೂರ್ವಜರಿಗೆ ಪೂಜೆ ಮಾಡಲಾಗುತ್ತದೆ. ಜಾಸ್ತಿ ಜನರು ಅಕ್ಟೋಬರ್ 2ರಂದೇ ಮಾಡುತ್ತಿದ್ದಾರೆ. ಲೈಕ್ ಮೇನ್ ಮಹಾಲಯ ಅಮಾವಾಸ್ಯೆ ದಿನವೇ ಎಷ್ಟೊಂದು ಜನ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಅವರು ಹಿರಿಯರು ಹೆಂಗೆ ನಡೆಸ್ಕೊಂಡು ಬಂದಿದ್ದಾರೆ ಹಾಗೆ ಅವರು ಮಾಡಿಕೊಂಡು ಹೋಗ್ತಾರೆ. ಸೊ ನೆಕ್ಸ್ಟ್ ಮುಂದೆ ನಿಮಗೆ ಗೊತ್ತಾಗುತ್ತೆ ನಾವು ಹೇಗೆ ಮಾಡಿದ್ದೀವಿ ಅಂತ. ಸೊ ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ. ನಾವು ನಮ್ಮ ಪೂರ್ವಜರಿಗೆ ವರ್ಷವಿಡೀ ನಾವು ಎಷ್ಟೇ ಪೂಜೆ ಮಾಡಿದರೂ ಅವರಿಗೆ ವಿಶೇಷ ದಿನ ಅಂತ ಇಂದೇ ಅನಿಸುವುದು. ಏನಕ್ಕೆ ಅಂದರೆ ಅವರು ಇಂದು ಧರೆಗಿಳಿದು ಬರುತ್ತಾರೆ ಎಂದು ನಂಬಿಕೆ ಇದೆ. ಅವರು ಬಂದು ಭೂಮಿಗೆ ಅವರಿಗೆ ಬೇಕಾಗಿರುವ ಅಥವಾ ಅವರಿಗೆ ಇಷ್ಟಪಡುವ ತಿಂಡಿ ತಿನಿಸುಗಳನ್ನು ನಾವು ಮಾಡಿ ಎಡೆಯ ರೂಪದಲ್ಲಿ ನಾವು ಇಡುತ್ತೇವೆ. ಸೊ ಇಲ್ಲಿ ಇಬ್ಬರು ರೆಡಿ ಮಾಡ್ಕೊತಿದ್ದಾರೆ. ಒಬ್ಬಳು ಆಟ ಆಡ್ತಿದ್ದಾಳೆ ಮತ್ತು ನಮ್ಮ ಆಂಟಿ ಹೂವು ಕಟ್ತಿದ್ದಾರೆ. ಸುಜನ್ ಮೊಬೈಲ್ ನೋಡ್ತಾ ಇದ್ದಾನೆ. ನೋಡಿ ಏನು ನೋಡ್ತಾ ಇದ್ದಾನೆ ಅಂತ. ನೀವೇ ಏನು ಮಾಡ್ತಾ ಇದ್ದಾರೆ ಸುಜನ್? ಬರೀ ಮೊಬೈಲು Guys, you know, we are enjoying. ಇದು ವರ್ಕ್ ಫ್ರಮ್ ಹೋಮ್. ಕೆಲಸ ಮಾಡ್ತಾರೆ, ಕಷ್ಟ ಬಿಟ್ಟು ಕೆಲಸ ಮಾಡಕ್ಕೆ ಇಷ್ಟೊಂದು ವಿಡಿಯೋ ಮಾಡ್ತಾರೆ. ಭವಿಷ್ ಇಲ್ಲಿ ಭವಿಷ್ ಏನ್ ಮಾಡ್ತಿದ್ಯಾ? ಆಲ್ವೇಸ್ ಇನ್ ದ ಫೋನ್. ಬಿಡು. ನೆಕ್ಸ್ಟ್ ಇಲ್ಲಿ ನಾವು ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಆಲೂಗಡ್ಡೆ ಬಿಡಿಸ್ಕೊಳ್ತಾ ಇದ್ದೀವಿ. ನಾನು ಸಾನ್ವಿ ಬಿಡಿಸ್ತಾ ಇದ್ದೀವಿ. ನಮ್ಮಮ್ಮ ಏನು ಆಲೂಗಡ್ಡೆ ಪಲ್ಯಗೆ ಸ್ಮ್ಯಾಶ್ ಮಾಡ್ತಿದ್ದಾರೆ. ಎಲ್ಲ ರೆಡಿ ಮಾಡ್ಕೊತಿದ್ದೀವಿ. ಇನ್ನೇನು ಕೆಲವೇ ಗಂಟೆಯಲ್ಲೇ ನಾವು ಎಡೆ ಇಕ್ಬೇಕಾಗುತ್ತೆ. ಸೊ ಅದಕ್ಕೆ ಬೇಗ ಎಲ್ಲ ರೆಡಿ ಮಾಡ್ಕೊತಿದ್ದೀವಿ. ಅದಕ್ಕೆ ಇಷ್ಟೊಂದು ಜನ ಫುಲ್ ವರ್ಕಿಂಗು. ಇಲ್ಲಿ ವಡೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಇದೆಲ್ಲ ರುಬ್ಬಿ ಹಾಕಿದ್ದಾರೆ, ಕಡಲೆಬೇಳೆ ಎಲ್ಲ. ಸೊ ನಮ್ಮ ಅತ್ತೆಯಲ್ಲೇ ಗ್ರೈಂಡ್ ಮಾಡ್ಕೊತಾ ಇದ್ದಾರೆ ಎಲ್ಲ ಹಾಕಿ. ಹಾಗೆ ನಾನೊಂದು ಪೋಸ್ ಕೊಟ್ಟೆ ಮಧ್ಯದಲ್ಲೇ. ಭವಿಷ್ ಇಸ್ಕೊಂಡು ಹೋಗ್ತಿದ್ದಾನೆ. ಹೆಂಗೆ ಇಸ್ಕೊತಿದ್ದಾನೆ ನೋಡಿ. ತುಂಬ ಹೆಲ್ಪ್ ಮಾಡ್ತಿದ್ದಾನೆ ಪಾಪ ಎಲ್ಲರಿಗೂ. ಅವರೆಕಾಯಿ ಬಿಡಿಸ್ತಿದ್ದಾರೆ. ಇವತ್ತು ವೆಜ್ಜು, ನಾಳೆ ನಾನ್ ವೆಜ್ಜಿಗೆ. ಇನ್ನು ಮಿಕ್ದವರೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಎಲ್ಲ ನೋಡ್ತಾ ಇದ್ದೀವಿ ಏನು ಮಾಡ್ತಿದ್ದಾರೆ ಅಂತ. ಹೀಗೆ ಮಧ್ಯದಲ್ಲಿ ವೈಷ್ಣವಿ ಏನೋ ಕ್ರ್ಯಾಕ್ ಜೋಕ್ ಮಾಡಿದ್ಲು, ಅದಕ್ಕೆ ಏನೋ ಹೇಳ್ತಿದ್ದೆ ಅವಳಿಗೆ. ಭವಿಷ್ ನೋಡಿ ಕೆಲಸ ಮಾಡ್ತಿದ್ದಾನೆ. ಎಲ್ಲ ಕಡೆ ಫುಲ್ ಹೆಲ್ಪಿಂಗು. ನಮ್ಮ ಮಾಮ ಮೀಟಿಂಗ್ ಇದೆ ಅಂತ ಕೂತ್ಕೊಂಡಿದ್ರು. ಕೆಲವು ಪೂರ್ವಜರ ಅವರ ಮರಣ ದಿನಾಂಕವನ್ನು ಏನಾದರೂ ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಈ ದಿನ ಅಂದರೆ ಮಹಾಲಯ ಅಮಾವಾಸ್ಯೆ ದಿನದಂದು ಮಾಡುತ್ತೇವೆ ನಾವು. ಈ ಪಿತೃಪಕ್ಷದ ಸಮಯದಲ್ಲಿ ಅಂದರೆ ಈ 15-16 ದಿನಗಳ ಕಾಲ ಏನಿರುತ್ತೆ ಅಲ್ಲ, ಸೊ ಆ ಟೈಮಲ್ಲಿ ಏನು ನಾವು ಖರೀದಿಸಬಾರದು ಇನ್ ದ ಸೆನ್ಸ್ ನಾವೇನು ಗಾಡಿ ಪರ್ಚೇಸ್ ಮಾಡೋದಾಗಿರ್ಬೋದು ಅಥವಾ ಏನಾದರೂ ಭೂಮಿನ ಪರ್ಚೇಸ್ ಮಾಡೋದಾಗಿರ್ಬೋದು, ಸೈಟ್ ಪರ್ಚೇಸ್ ಮಾಡೋದು. ಸೊ ಆ ಥರ ಏನಾದರೂ ಇದ್ದರೆ ಅದನ್ನೆಲ್ಲ ನಾವು ಮಾಡಬಾರದು. ಏಕೆಂದರೆ
ಯಾಕಂದರೆ ಈ ಟೈಮಲ್ಲೇ ಲಾಭಕ್ಕಿಂತ ಜಾಸ್ತಿ ನಾವು ನಷ್ಟವನ್ನೇ ಅನುಭವಿಸೋ ಸಂಭವ ಇರುತ್ತದೆ. ಜಾಸ್ತಿ ಚಾನ್ಸಸ್ ನಮಗೆ ನಷ್ಟ ಆಗುವಂಥದ್ದೇ ಇರುತ್ತದೆ ಅಂತ ನಾವು ನಂಬಿರೋದು. ಹಾಗಾಗಿ ಈ ಟೈಮಲ್ಲೇ ಯಾರೂ ಈ ಥರ ವ್ಯವಹಾರಗಳನ್ನು ಮಾಡುವುದಿಲ್ಲ. ಸೊ ಈಗ ಇಲ್ಲಿ ಒಬ್ಬೊಬ್ಬರೇ ಬಂದು ಪೂಜೆ ಮಾಡಿ ಹೋಗ್ತಿದ್ದಾರೆ. ಎಲ್ಲರೂ ಪೂಜೆ ಮಾಡಿ ಅಜ್ಜಿ ತಾತಗೆ ಎಲ್ಲ ನಮಸ್ಕಾರ ಮಾಡಿ ಅಡ್ಬಿದ್ದು ಇದು ಹಾಗೆ ಒಂದು ಚಿಕ್ಕ ದೇವ್ರ ಮನೆ ಕ್ಲಿಪ್ಪಿಂಗ್ ತೊಗೊಂಡೆ ಹೇಗೆ ಡೆಕೋರೇಷನ್ ಮಾಡಿದ್ದೀವಿ ಅಂತ ಹೇಳಿ. ಇಲ್ಲಿ ಇವಾಗ ಎಲ್ಲ ಆಯಿತು. ಇವಾಗ ಮೇಲೆ ಕಾಗೆಗೆ ಇಡಬೇಕು ಅಂತ ಏನೇನು ಬೇಕು ಅಂತ ನಮ್ಮ ಅಮ್ಮ ಎಲ್ಲ ಹಾಕೊತಿದ್ದಾರೆ. ಇಲ್ಲಿ ಇವಾಗ ಎಲ್ಲ ಇಡ್ತಿದ್ದಾರೆ ಕಾಗೆ ಬಂದು ಸೇವಿಸಲಿ ಅಂತ. ಯಾವುದೇ ಪಕ್ಷಿ ಬಂದು ಸೇವಿಸಿದ್ರು ಓಕೆ, ಬಟ್ ಕಾಗೆ ಬಂದು ಸೇವಿಸಿದ್ರೆ ಅದು ನಮ್ಮ ಪೂರ್ವಜರೇ ಬಂದು ಸೇವಿಸಿದ ರೀತಿ ಇರುತ್ತದೆ ಎಂದು ನಂಬಿಕೆ ಇದೆ. ಕಲ್ಲೆಲ್ಲ ಇಡ್ತಿದ್ದಾರೆ ಸೊ ದ್ಯಾಟ್ ಎಲೆ ಹರಿದು ಹೋಗದೇ ಇರಲಿ ಅಂತ. ಕಾಗೆಗೆ ಎಲ್ಲ ಇಟ್ಟಾಯ್ತಲ್ವ, ಸೊ ಇವಾಗ ನಾವೆಲ್ಲ ಊಟ ಮಾಡೋಣ ಅಂತ ಕೆಳಗಡೆ ಬಂದ್ವಿ. ಸೊ ಇಲ್ಲೆಲ್ಲ ತೀರ್ಥ ಕೊಡ್ತಿದ್ದಾಳೆ ಸಾನ್ವಿ. ಇಲ್ಲಿ ನಮ್ಮ ಅತ್ತೆ ಎಲ್ಲ ಸಪ್ರೇಟ್ ಮಾಡ್ತಿದ್ದಾರೆ. ತಿಂಡಿಗಳು ಲೈಕ್ ಚಕ್ಲಿ, ಕಜ್ಜಾಯ, ಕರ್ಜಿಕಾಯಿ, ನಿಪ್ಪಟ್ಟು ಎಲ್ಲ ಒಂದು ತಟ್ಟೆಗೆ ಹಾಕ್ತಿದ್ದಾರೆ. ಬಜ್ಜಿ ಬೋಂಡೆಲ್ಲ ಒಂದು ಕಡೆ ಹಾಕ್ತಿದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಎಲ್ಲ ತಿಂತಿದ್ದಾರೆ ಆಲ್ರೆಡಿ ಎತ್ಕೊಂಡು, ನೋಡ್ಬೋದು ನೀವೇ. ಇಲ್ಲಿ ನೋಡಿ ಜಾಮೂನ್ ತಿಂತಿದ್ದಾರೆ. ಇಲ್ಲಿ ಜಾಮೂನ್ಗಾಗಿ ಕಚ್ಚಾಡ ನಡೀತಿದೆ. ಇಬ್ಬರು ಜಗಳ ಮಾಡ್ತಿದ್ದಾರೆ, ನಂಗೆ ಕೊಡು ಅಂತ. ಕೊನೆಗೂ ಸೃಜನ್ ಕೊಟ್ಟ. ನಾನು ಕೊಡಲ್ಲ ಪಕ್ಕ ಬರೋಣ ಅಂತ ಇದೆಲ್ಲ ಸೈಕ್ಲೆ ನಾನು ಅವಳಿಂದ ತಾನೇ. ಸೊ ಇಲ್ಲೆಲ್ಲ ಸೆಗ್ರಿಗೇಟ್ ಮಾಡಿಟ್ಟಿದ್ದಾರೆ ಆಲ್ರೆಡಿ, ನಾನು ಹೇಳಿದ್ನಲ್ಲ ಆವಾಗಲೇ. ಸೊ ಇದು ಇನ್ನೊಂದು ತಟ್ಟೆ, ಫ್ರೂಟ್ಸ್ ತಟ್ಟೆ, ಎಲ್ಲ ಆ ಥರದ ಫ್ರೂಟ್ಸು ಹಾಕಿ ಇಟ್ಟಿದ್ದಾರೆ. ನಾನು ಚಿಕ್ಕು ತೊಗೊಂಡೆ. ಇಲ್ಲಿ ಇವಾಗ ಒಂದು ತಟ್ಟೆಯಲ್ಲಿ ಒಂದು ರವೆ ಇಡ್ಲಿಯಲ್ಲಿ 3-4 ಕೈ ಇದೆ. ಇಲ್ಲಿ ಸಾನ್ವಿ ಒಂದು ರವೆ ಇಡ್ಲಿ ತಿಂದು, ನಾವೆಲ್ಲ ಒಂದು ತಿಂತಿದ್ದೀವಿ. ನೆಕ್ಸ್ಟ್ ಇಲ್ಲಿ ಎಲ್ಲ ಊಟಕ್ಕೆ ಕೂತ್ಕೊಂಡಿದ್ವಲ್ಲ, ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಊಟವನ್ನು ಸೇವಿಸುತ್ತಿದ್ದೇವೆ. ಇದು ಎಲ್ಲ ಮಕ್ಕಳು ಕೂತ್ಕೊಂಡು ಊಟ ಮಾಡ್ತಿದ್ದೀವಿ. ನೆಕ್ಸ್ಟು ಎಲ್ಲ ದೊಡ್ಡವ್ರು ಕೂತ್ಕೊಂಡು ಊಟ ಮಾಡ್ತಾರೆ, ನೋಡ್ಬೋದು. ಇಲ್ಲಿ ನಮ್ಮ ಅತ್ತೆನೂ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಯಾಕೆಂದರೆ ಅವರು ಬೆಳಗ್ಗೆಯಿಂದ ಉಪವಾಸ ಇದ್ರಂತೆ, ಸೊ ಹಾಗಾಗಿ ಅವರು ಒಂದು ಎಲೆನ ತೊಗೊಂಡು ಊಟ ಮಾಡ್ತಿದ್ದಾರೆ. ಸೊ ಇವಾಗ ಎಲ್ಲರೂ ದೊಡ್ಡವರು ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ನೋಡಿ ಒಬ್ರಿಗೊಬ್ರು ತಿನ್ನಿಸ್ತಿದ್ದಾರೆ. ನಮ್ಮ ಆಂಟಿ ಫುಲ್ಲು ಆ ಕಡೆ ಈ ಕಡೆ ಎಲ್ಲ ಕೊಟ್ಕೊಂಡು, ಆದರೆ ಇಬ್ಬರು ತಿನ್ನಲಿಲ್ಲ. ಕೊನೆಗೆ ಅವರೇ ಎತ್ಕೊಂಡು ಬಾಯಿಗೆ ಹಾಕ್ಕೊಂಡ್ರು. ಇಲ್ಲಿ ನಮ್ಮ ಮಾಮ ಪೋಸ್ ಕೊಡ್ತವ್ರೆ, ಊಟ ಎಲ್ಲ ಸಖತ್ತಾಗಿತ್ತು ಅಂತ ಹೇಳ್ತಿದ್ದಾರೆ. ಅತ್ತೆ ಬಡಿಸ್ತಿದ್ದಾರೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಇದೇ ಥರ ಹೊಸ ಕಂಟೆಂಟ್ ಜೊತೆ ಬರ್ತೀವಿ. ಅಂಟಿಲ್ ದೆನ್ ಕೀಪ್ ಮಿಸ್ಸಿಂಗ್ ಅಸ್. ಬಾಯ್.